ರಾಯಚೂರು ಜಿಲ್ಲಾ ಪಂಚಾಯತ್ ಸಿಇಒ ಸವಾರಿ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ನಾವೇ ಸಿಇಒ ಅವರನ್ನ ಸ್ವಯಂ ಪ್ರೇರಿತರಾಗಿ ಹೊತ್ತುಕೊಂಡು ಕೊಚ್ಚೆ ದಾಟಿಸಿದ್ದೇವೆ ಅಂತ ದಾಟಿಸಿದ್ದ ದೇವಪ್ಪ ನರಸಿಂಹಲೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವರಿಬ್ಬರ ಹೆಗಲ ಮೇಲೆ ಸಿಇಒ ಸವಾರಿ ಮಾಡಿದ್ದ ದೃಶ್ಯಾವಳಿ ವೈರಲ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಟಿವಿ9ಗೆ ಹೇಳಿಕೆ ಕೊಟ್ಟಿರುವಂತಹ ಅಕೂರಿನ ನಿವಾಸಿಗಳು ಸಾಕ್ಷರತಾ ಪ್ರೇರಕ ದೇವಪ್ಪ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯ ನರಸಿಂಹಲು ನಾವೇ ಅವರನ್ನ ಹೊತ್ತುಕೊಂಡು ಹೋದ್ವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಜಿಲ್ಲಾ ಪಂಚಾಯತ್ ಸಿಇಒ ಕೂರ್ಮಾರಾವ್ ಕೂಡ ಇದೇ ಹೇಳಿಕೆಯನ್ನ ಕೊಟ್ಟಿದ್ರು. ದಯವಿಟ್ಟು ನಮ್ಮ ಮಾತನ್ನ ಬಿಲೀವ್ ಮಾಡಿ, ನಾವೇನು ಹೊತ್ಕೊಂಡು ಹೋಗಿ ಅಂತ ಹೇಳಿಲ್ಲ, ನಡ್ಕೊಂಡೇ ಎಲ್ಲ ಕಡೆ ನಾವೆಲ್ಲ ಚೆಕ್ ಮಾಡ್ತಾ ಇದ್ದೆ, ನಾನು ಅಲ್ಲಿ ಕೆಸರಿತ್ತು, ಹಾಗಾಗಿ ಏಕಾಏಕಿ ಜನ ಹೊತ್ಕೊಂಡು ದಾಟಿಸಿದ್ರು, ಕೆಲವೊಂದಷ್ಟು ಮೀಟರ್ ಮಾತ್ರ ಹೊತ್ಕೊಂಡು ಹೋಗಿ ದಾಟಿಸಿದ್ರು ಅನ್ನುವಂತಹ ಹೇಳಿಕೆಯನ್ನ ಕೂರ್ಮಾರಾವ್ ಕೂಡ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಗ್ರಾಮಸ್ಥರು ಕೂಡ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಅನಗತ್ಯ ರಾಜಕೀಯ ಬೇಡ, ಈ ವಿಚಾರದಲ್ಲಿ ನಾವೇ ಅವರನ್ನ ಸ್ವಯಂ ಪ್ರೇರಿತವಾಗಿ ಕೆಸರಿದ್ದ ಕಾರಣಕ್ಕಾಗಿ ಅವರಿಗೆ ಅನುಕೂಲ ಆಗಲಿ ಅಂತ ಎತ್ಕೊಂಡು ಹೋದ್ವಿ, ಅವರು ನಮ್ಮ ಕಷ್ಟವನ್ನು ನೋಡೋಕೆ ಬಂದಿದ್ರು, ಹಾಗಾಗಿ ನಾವು ಎತ್ಕೊಂಡು ಹೋದ್ವಿ ಅಂತ ಹೇಳಿದ್ದಾರೆ. ಈ ಮೂಲಕ ವಿವಾದಕ್ಕೆ ತೆರೆ ಎಳೆಯುವಂತಹ ಪ್ರಯತ್ನವನ್ನ ಜನ ಮಾಡಿದ್ದಾರೆ. ಹಾಗೂ ಕೂರ್ಮಾರಾವ್ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ನಿನ್ನೆ ಕೂರ್ಮಾರಾವ್ ಕೂಡ ಇದೇ ರೀತಿಯ ಹೇಳಿಕೆಯನ್ನ ಸ್ಪಷ್ಟೀಕರಣವನ್ನ ಕೊಟ್ಟಿದ್ರು. ದೃಶ್ಯದಲ್ಲೂ ಕೂಡ ಹಾಗೆ ಅನಿಸ್ತಾ ಇತ್ತು, ಜನರೇ ಎತ್ಕೊಂಡು ಹೋದಾಗೆ ಸ್ವಯಂ ಪ್ರೇರಿತವಾಗಿ. ಇವಾಗ ಜನ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೊ ಅನಗತ್ಯವಾಗಿ ಈ ವಿಚಾರದಲ್ಲಿ ರಾಜಕೀಯ ಆಗ್ತಿದೆ ಅನ್ಸುತ್ತೆ ಸಿದ್ದು. ಅಮರ್ ಪ್ರಸಾದ್, ಪ್ರಮುಖವಾಗಿ ರಾಯಚೂರು ಜಿಲ್ಲಾ ಪಂಚಾಯತ್ ಸಿಇಒ ಅವರನ್ನ ಸವಾರಿ ಮಾಡಿಸಿದಂತ ಪ್ರಕರಣ ಒಂದು ಹೊಸ ತಿರುವು ಪಡೆದುಕೊಂಡ್ಲೆ ಹೇಳಬೇಕಾಗುತ್ತೆ. ನಿನ್ನೆ ತಾನೇ ಸಿಇಒ ಈಗಾಗಲೇ ಟಿವಿ9ಗೆ ಸ್ಪಷ್ಟನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಸ್ವಯಂ ಪ್ರೇರಿತವಾಗಿ ಗ್ರಾಮಸ್ಥರೇ ಬಲವಂತವಾಗಿ ತಮ್ಮನ್ನ ಹೊತ್ಕೊಂಡು ನೀರನ್ನ ದಾಟಿಸಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ರು. ಅವರನ್ನ ಹೊತ್ಕೊಂಡು ಹೋದಂತಹ ಗ್ರಾಮ ಪಂಚಾಯತ್ ಸದಸ್ಯ ನರಸಿಂಹಲು ಮತ್ತೆ ಸಾಕ್ಷರತಾ ಪ್ರೇರಕ ದೇವಪ್ಪ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳನ್ನ ಜಿಲ್ಲಾಧಿಕಾರಿಗಳು ಸರ್ಕಾರದ ಸೂಚನೆ ಮೇರೆಗೆ ಅವರನ್ನ ಕರೆಸಿಕೊಂಡು ವಿಚಾರಣೆ ಒಳಪಡಿಸಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅವರು ಲಿಖಿತವಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಸಿಇಒ ಅವರು ನೀರಿನಲ್ಲಿ ದಾಟತಕ್ಕಂಥ ಸಂದರ್ಭದಲ್ಲಿ ಕಲ್ಲನ್ನಿಟ್ಟು ಕಲ್ಲುಗಳ ಮೇಲೆ ಕಾಲನ್ನಿಟ್ಟು ದಾಟತಕ್ಕಂಥ ಸಂದರ್ಭದಲ್ಲಿ ಜಾರಿ ಬೀಳ್ಬೋದು ಅನ್ನೋ ಕಾರಣಕ್ಕಾಗಿ ನಾವೇ ಸ್ವಯಂ ಪ್ರೇರಿತವಾಗಿ ಪ್ರೀತಿಯಿಂದ ಅವರನ್ನು ಹೊತ್ಕೊಂಡು ಹೋಗಿದ್ದೇವೆ ಹೊರತು ಸಿಇಒ ಅವರು ಬಲವಂತ ಪಡಿಸಿಲ್ಲ. ಅವರು ಬೇಡ ಬೇಡ ಅಂದ್ರೂ ಕೂಡ ನಾವೇ ಬಲವಂತವಾಗಿ ಹೊತ್ಕೊಂಡು ಹೋಗಿದ್ದೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನ ಟಿವಿ9ಗೆ ಕೊಟ್ಟಿರ್ತಕ್ಕಂಥದ್ದು. ತಮ್ಮ ಗ್ರಾಮಕ್ಕೆ ಕುಡಿಯುವ ನೀರಿನ ಕಾಮಗಾರಿಯ ವೀಕ್ಷಣೆ ಮಾಡಕ್ ಬಂದಂತ ಸಂದರ್ಭದಲ್ಲಿ ಗ್ರಾಮಕ್ಕೆ ಒಳ್ಳೇದು ಮಾಡ್ತಾರೆ, ನಮಗೆ ಸೌಲಭ್ಯ ಕಲ್ಪಿಸಿಕೊಡ್ತಾರೆ, ಅಧಿಕಾರಿ ಭೇಟಿ ನೀಡಿದ್ದಾರೆ ಅಂತಕ್ಕಂಥ ಒಂದು ಸ್ವಯಂ ಪ್ರೇರಿತವಾಗಿ ಪ್ರೀತಿಯಿಂದ ಅವರನ್ನು ಹೊತ್ಕೊಂಡು ಹೋಗಿದ್ದೇವೆ ಹೊರತು ಇದರಲ್ಲಿ ಯಾವುದೇ ರೀತಿಯ ಒಂದು ದುರುದ್ದೇಶ ಅಡಗಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ದಾರೆ. ಈ ವಿಚಾರದಲ್ಲಿ ಅನಗತ್ಯವಾಗಿ ವಿವಾದ ಸೃಷ್ಟಿ ಮಾಡಿರ್ತಕ್ಕಂಥದ್ದು ತಮಗೂ ಕೂಡ ಬೇಸರ ತಂದಿದೆ ಅಂತಕ್ಕಂಥ ಮಾಹಿತಿಯನ್ನ ಜಿಲ್ಲಾಧಿಕಾರಿಗೆ ಸಲ್ಲಿಸಿದ್ದೀವಿ, ಜಿಲ್ಲಾಧಿಕಾರಿಗೆ ಲಿಖಿತವಾಗಿ ಕೂಡ ಹೇಳಿಕೆ ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನ ಟಿವಿ9ಗೆ ಸ್ಪಷ್ಟಪಡಿಸಿದ್ದಾರೆ. ಒಂದು ಹಂತದಲ್ಲಿ ಇದರಲ್ಲಿ ಸಾಕಷ್ಟು ರೀತಿಯ ಕಾಣದ ಕೈಗಳ ಕೈವಾಡ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ಆಪ್ತಿ ರಿಕಾರ್ಡಲ್ಲಿ ಹೇಳಿರ್ತಕ್ಕಂಥದ್ದು. ವಿಶೇಷವಾಗಿ ಆ ಸಿಇಒ ಅವರನ್ನ ಹೊತ್ಕೊಂಡು ಹೋಗಿರ್ತಕ್ಕಂಥ ಸಿಇಒ ಸವಾರಿ ಮಾಡಿದ ಪ್ರಕರಣವನ್ನು ಇಡೀ ರಾಜ್ಯಾದ್ಯಂತ ನಿನ್ನೆ ವಿವಾದಕ್ಕೆ ಕಾರಣವಾಗಿತ್ತು, ಸದನದಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿತ್ತು. ಲಿಂಗಸೂರು ಶಾಸಕ ಮಾನಪ್ಪ ಪೋಜ್ವಾಲ್ ಅವರು ರೈತರು ಸಿಇಒ ಅವರನ್ನ ಹೊತ್ಕೊಂಡು ಹೋಗೋದ ಮುಖಾಂತರ ರೈತ ಸಮುದಾಯಕ್ಕೆ ಅವಮಾನ ಮಾಡಿದ, ರೈತರು ಹೆಗಲ ಮೇಲೆ ಕೂತ್ಕೊಂಡು ಸಿಇಒ ಅವಮಾನ ಮಾಡಿದ ಅಂತಕ್ಕಂಥ ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ವಿಶೇಷವಾಗಿ ಇವರು ರೈತರೇ ಅಲ್ಲ ಅಂತಕ್ಕಂಥ ಕೂಡ ಸ್ಪಷ್ಟವಾಗಿ ಆಗಲೇ ಗೊತ್ತಾಗಿರ್ತಕ್ಕಂಥದ್ದು. ಇವರು ಒಬ್ಬರು ಸಾಕ್ಷರತಾ ಪ್ರೇರಕ ಮತ್ತು ಇನ್ನೊಬ್ಬರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಚುನಾಯಿತ ಪ್ರತಿನಿಧಿಯಾಗಿದ್ದಾರೆ. ಸೊ ಹೀಗಾಗಿ ರೈತರಿಗೆ ಯಾವುದೇ ರೀತಿ ಅವಮಾನ ಆಗಿಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಹಂತದಲ್ಲಿ ಸಿಇಒ ಅವರನ್ನ ಬಲವಂತವಾಗಿ ಸವಾರಿ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಈಗಾಗಲೇ ಸರ್ಕಾರಕ್ಕೆ ಸ್ಪಷ್ಟ ವರದಿ ಕೂಡ ಸಲ್ಲಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಇವರಿಬ್ಬರು ಹೇಳಿಕೆಯನ್ನು ಪಡೆದುಕೊಂಡು ಸ್ವಯಂ ಪ್ರೇರಿತವಾಗಿ ಹೊತ್ಕೊಂಡು ಹೋಗಿರೋ ಬಗ್ಗೆ ಸ್ಪಷ್ಟವಾದಂತಹ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಆ ವರದಿ ಆಧಾರದ ಮೇಲೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತಕ್ಕಂಥದ್ದು ಈ ಕುತೂಹಲಕ್ಕೆ ಕಾರಣವಾಗಿದೆ. ಅಮರ್ ಪ್ರಸಾದ್, ಧನ್ಯವಾದ ಸಿದ್ದು. ಎಲ್ಲ ಊರುಗಳಿಗೆ ಭೇಟಿ ನೀಡಿ ಅದು ಒಂದು ಯಾವುದೋ ಬರಗಳನ್ನು ಅವ್ರು ನೇಮಕ ಮಾಡಿರ್ತಾರೆ. ಗ್ರಾಮ ಪಂಚಾಯತಿ ಎಲ್ಲ ಊರಿನಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಗೌರವ ಕೊಡಬೇಕು ಅನ್ನೋ ಉದ್ದೇಶ ಇರುತ್ತೆ, ಅಷ್ಟೇ ಹೊರತು ಅಲ್ಲಿನ ಒಳ್ಳೆಯ ವ್ಯಕ್ತಿಗಳು ಕೂಡ ಏನು